ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ವೊಲಟೈಲ್ ಡೇ ಆಗಿ ಮುಗಿದಿತ್ತು ನಿನ್ನೆ. ಇವತ್ತು ಕೂಡ ವೊಲಟೈಲಿಟಿ ಮುಗಿದಿದೆ. ಇವತ್ತು ಒಂದು ಶಾರ್ಪ್ ಆಗಿರುವಂಥ ಒಂದು ರಿಕವರಿನ ಮಾರ್ಕೆಟು ಕೊಟ್ಟಿದೆ. ನಿನ್ನೆ ನಿಮಗೆ ಹೇಳೋಗಿದೆ ವಿಡಿಯೋದಲ್ಲಿ ಯಾವ ಕಾರಣದಿಂದಾಗಿ ಮಾರ್ಕೆಟ್ ಬಿದ್ದಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇರಾನು ಈ ಸೈಡಲ್ಲೆಲ್ಲ ಒಂದಿಷ್ಟು ಬಿಲ್ಡಪ್ ಆಗ್ತಾ ಇದೆ ಅಂತ. ಈಗ ನೋಡಿ, ಚೈನಾ ಸೆಟಲೈಟಿಂದ ಇಮೇಜ್ ತೆಗೆದಿತ್ತು. ಅದ್ರ ಪ್ರಕಾರ ಸೌದಿ ಕೂಡ ನಿಲ್ಲಿಸ್ಕೊಂಡಿದೆ ಆ ಬೇಸಲ್ಲಿ. ಸೊ ಸೌದಿ ಕೂಡ ಹೆಲ್ಪ್ ಮಾಡ್ತಾ ಇದೆ US ಗೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತೆಲ್ಲ ಬಂದಿತ್ತು. ಅವ್ರ ಕಡೆಯಿಂದ ಏನು ಸ್ಪಷ್ಟನೆ ಆ ಥರ ಏನೂ ಬಂದಿಲ್ಲ ಅನ್ಸುತ್ತೆ. ಬಟ್ ಕೆಲವರು ಅದನ್ನ ಇಲ್ಲ, ಏನಾದ್ರು ಆ ಥರ ಸಿಚುವೇಶನ್ ಬಿಗಡಾಯಿಸ್ತು ಅಂತಂದರೆ ರೆಡಿಯಾಗಿರೋಕೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಏನಾದ್ರು ಸೌದಿನೂ US ಕಡೆ ಸೇರ್ಕೊಂಡ್ಬಿಡ್ತು ಅಂದರೆ ಇದೊಂಥರ ಫುಲ್ ಇದೇ ಶಿಫ್ಟ್, ಪ್ಯಾರಾಡಿಮೇ ಶಿಫ್ಟ್ ಹೋಗ್ಬಿಡುತ್ತೆ. ಯಾಕೆಂದರೆ ಇರಾನ್ ಮೇಲೆ US ಯುದ್ಧ ಆಯಿತು ಅಂದರೆ ಸುಮಾರು ದೇಶಗಳು ಅಮೆರಿಕನ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಸೌದಿನೂ ಕೂಡ ಬರುತ್ತೆ, ಭಾರತನೂ ಕೂಡ ಬರ್ತಾ ಹೋಗುತ್ತೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಆಯಿಲ್ ಕೂಡ ತರಿಸ್ಕೊತಾ ಇದ್ದೀವಿ. ಸೊ ಇದೆಲ್ಲ ಇದೆ ನೋಡಿ. ಯಾಕೆ ಈ ಥರ ಮೂಮೆಂಟ್ ಆಗಿರ್ಬೋದು ಅಂತ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಗೊತ್ತಿಲ್ಲ, ನನ್ನ ಅನಿಸಿಕೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ, ಪುರಾವೆ ಇಲ್ಲ, ಏನೂ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ. ಈಗ ಈ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ, ಈಗ FIಗಳು, ಇವರಿಗೆಲ್ಲ ಏನೋ ತುಂಬ ರಿಸೋರ್ಸ್ ಸಿಕ್ಕಾಪಟ್ಟೆ ಇರುತ್ತೆ, ಕಾಂಟ್ಯಾಕ್ಟ್ಸು ತುಂಬ ಇರುತ್ತೆ, ಪೊಲಿಟಿಕಲಿ ಮನಿ ವೈಸು ಕೂಡ ಅದು ರಿಚ್ ಇರ್ತಾರೆ. ಎಲ್ಲ ಕಡೆಯಿಂದ ಯಾವ ನ್ಯೂಸ್ ಏನಾದರೂ ಕ್ಷಣದಲ್ಲೇ ಬರ್ತಾ ಇರುತ್ತಲ್ವ. ಸೊ ಮೋಸ್ಟ್ಲಿ ಈ ಥರದ್ದೆಲ್ಲ ಸುದ್ದಿ ಬಂದಾಗ, ಈ ಥರ ಸ್ಯಾಟಲೈಟ್ ಇಮೇಜ್ ಬರ್ತಾ ಇದೆ, US ಫುಲ್ ರೆಡಿ ಇದೆ, ಈ ಥರ ಇದೆ ಅಂದಾಗ, ಇದು ಯುದ್ಧ ಆಗೇ ಬಿಡ್ತು ಕನ್ಫರ್ಮೇ ಅನ್ನೋ ಥರ ಏನಾದರೂ ಅವ್ರಿಗೆ ಬಲ್ಲ ಮೂಲಗಳಿಂದ ನ್ಯೂಸ್ ಬಂದಿದ್ದರೆ ನಿನ್ನೆ ಅದಕ್ಕೋಸ್ಕರ ಶಾರ್ಟಿಂಗ್ ಮಾಡಿರ್ಬೋದಾ? ಹಾಗಾಗಿದ್ದರೆ ಇವತ್ತು ವಾಪಸ್ ರಿಕವರಿ ಬರೋದಕ್ಕೆ ನೋಡಿ. ಇವಾಗ ಇಲ್ಲಿ AI ಸಮಿಟ್ ಅಂತ ಆಗ್ತಾ ಇದೆ. ಸುಮಾರು ಅಲ್ಲಿಯ ಬಿಲಿಯನ್ ಡಾಲರ್ ಕಂಪನಿಯ ಫೌಂಡರ್ಗಳೆಲ್ಲ ಇಲ್ಲಿದ್ದಾರೆ. ಸೊ ಇಲ್ಲಿಂದ ವಾಪಸ್ ಅಲ್ಲಿಗೆ ಹೋಗೋಕ್ಕೆ ಏನಾದ್ರು ತೊಡಕಾಗುತ್ತಾ, ಇದರಿಂದ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಏನಾದರೂ ಬ್ಯಾಕ್ಔಟ್ ಆಗಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇರಾನ್ ಮೇಲೆ ಏನು ಮಾಡೋದು ಅಂತ. ಅಥವಾ ನಿನ್ನೆ ಪೀಸ್ ಟ್ರೀಟಿ ಬಗ್ಗೆ ಮತ್ತೆ ಏನೋ ಮಾತಾಡಿದ್ರು ನಿನ್ನೆ ಟ್ರಂಪು. ಸೊ ಮತ್ತೆ ಏನಾದರೂ ಬೇರೆ ಒಂದಿಷ್ಟು ಟಾಕ್ಸ್ ಆ ಥರ ಏನಾದ್ರು ನಡೀತಾ ಇದೆಯಾ, ಏನು ಕತೆ ಅನ್ನೋದು ಗೊತ್ತಿಲ್ಲ. ನೀವು ಹೇಳ್ಬೋದು ಇಷ್ಟೆಲ್ಲ ಪ್ಲಾನಿಂಗ್ ಇಲ್ದಲೇ ಮಾಡ್ತಾರಾ, ಇಲ್ಲೆಲ್ಲ AI ಸಮಿಟ್ ಬರ್ತಾರೆ ಅಂತ ಗೊತ್ತಿಲ್ಲದಲೇ ಅಟ್ಯಾಕಿಗೆ ಅಂತ ಹೋಗಿರ್ತಾರ ಅಂತ. ಬಟ್ ಒಂದಕ್ಕೊಂದು ಸಿಚುವೇಶನ್ನು ಏನು ಬೇಕಾದ್ರೂ ಆಗಿರ್ಬೋದು. ಅಂದರೆ ನಾನು ಹೇಳ್ತಾ ಇರೋದು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ರೂಮಲ್ಲಿ ಅವ್ರಿಗೆ ಯಾವ ಥರ ನ್ಯೂಸ್ ಬಂದಿದೆ, ಯಾವ ರೀತಿ ಅಕ್ಸೆಪ್ಟ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ ಚೇಂಜಸ್ ಆಗಿಲ್ವಾ, ಸುಮ್ಮನೆ ಏನೋ ಒಂದು ಆ ಥರ ಆಯ್ತಾ ಕಾಟಾಚಾರಕ್ಕೆ ಎಕ್ಸ್ಪರ್ಟಿನ ಇಲ್ಲ. OAನಲ್ಲಿ ಖಂಡಿತವಾಗ್ಲೂ ಕ್ಲೀನಾಗಿ ನಮಗೆ ಚೇಂಜಸ್ ತೋರಿಸಿದೆ ನಿನ್ನೆ ಕ್ಲೋಸಿಂಗ್ ಟೈಮಲ್ಲಿ. OAನಲ್ಲಿ ಏನು ಗಣನೀಯವಾಗಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದ ಮಾರ್ಕೆಟ್ನ ಕಂಪ್ಲೀಟಾಗಿ ನೆಗೆಟಿವ್ ತೊಗೊಂಬಂದರು ಅಂತ. ಆದರೆ ಇವತ್ತು OAನಲ್ಲಿ ಮತ್ತೆ ಚೇಂಜಸ್ ಆಗಿ ಮೇಲ್ಗಡೆ ತೊಗೊಂಡಿದೆ. ಯೂಶಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ, ಒಂದು ಕಡೆ ಹೋಗ್ತಾ ಇದೆ ಅಂತಂದರೆ ನೋಡಿ, ಇಷ್ಟೊಂದು ವೊಲಟಿಲಿಟಿ ಇರೋದಿಲ್ಲ. ವೊಲಟಿಲಿಟಿ ಜೊತೆಗೆ ಅಂದರೆ ವಿಕ್ಸ್ ಕೂಡ ಇವತ್ತು 7%, 8% ಮೇಲೆ ಇತ್ತು. ಅದ್ರ ಜೊತೆಗೆ ಮೂವ್ ಕೂಡ ಆಗ್ತಾಯಿತ್ತು, ಮೇಲ್ಗಡೆ ಕೂಡ ಆಗ್ತಾಯಿತ್ತು. ಪ್ರೀಮಿಯಮ್ ಕೂಡ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗಿತ್ತು ವಿಕ್ಸ್ ಜಾಸ್ತಿ ಇದ್ದಿದ್ದರಿಂದ. ಸೊ ಈ ರೀತಿ ಆಗ್ತಿದೆ. ಇವತ್ತು ಕ್ಲೋಸಿಂಗ್ ನೀವು ನೋಡೋದಾದ್ರೆ ನೆನ್ನೆಗಿಂತ ಫುಲ್ ರಿವರ್ಸ್ ಕ್ಲೋಸಿಂಗ್ ಆಗಿದೆ ಇವತ್ತು ಮತ್ತೆ ತಿರ್ಗಾ. ಅಂದರೆ ನೆನ್ನೆ ಏನು ನೆಗೆಟಿವಿಟಿ ಬಂದಿತ್ತು ಅಷ್ಟು ನೆಗೆಟಿವಿಟಿ ಇಲ್ಲವೇ ಇಲ್ಲ, ಫುಲ್ ಪಾಸಿಟಿವ್ ಅನ್ನೋ ಥರನೇ ಕ್ಲೋಸಿಂಗ್ ಆಗಿದೆ ನೋಡಿ. ನಿಮ್ಗೆ ಯಾಕಿದೆಲ್ಲ ನಾನು ಆಶ್ಚರ್ಯ ಅಂತ ಹೇಳ್ತಾ ಇದ್ದೀನಿ ಅಂದರೆ, 1 ನಿಮಿಷ 2 ನಿಮಿಷದಲ್ಲಿ OAನಲ್ಲಿ ನಿಮಗೆ 20 ಲಕ್ಷ 30 ಲಕ್ಷ ಕಾಂಟ್ರಾಕ್ಟ್ಗಳು ಚೇಂಜಸ್ ಆಗೋದು ಕಾಣಿಸ್ತಾ ಹೋಗುತ್ತೆ. ಯಾವುದರಲ್ಲಿ ಆಪ್ಷನ್ ಚೈನಲ್ಲಿ ಅಷ್ಟು ಸ್ಪೀಡಾಗಿ ಅಷ್ಟೊಂದು ದೊಡ್ಡ ಚೇಂಜಸ್ ಆಗಬೇಕು ಅಂದರೆ ಸುಮ್ಮನೆ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ. ನೀವು ಹೇಳಿರ್ಬೋದು ಸುಮಾರು ಜನಕ್ಕೆ ಡಿರೈವೇಟಿವ್ನೆಲ್ಲ ಚೇಂಜ್ ಮಾಡಿಬಿಟ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ? ಇಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋಗೋದು ಅದರ ನಿಫ್ಟಿ 50ಯ ಕಂಪ್ನಿಗಳಿಂದನೇ. ನಿಫ್ಟಿ ಮೇಲ್ಗಡೆ ಹೋಗಬೇಕು ಅಂದರೆ ಅಲ್ಲಿ ಅವ್ರು ಚೇಂಜಸ್ ತರಬೇಕು, ಅದನ್ನ ರಿಫ್ಲೆಕ್ಟ್ ಮಾಡಬೇಕು ಅಂದರೆ ನಿಫ್ಟಿ 50 ಕಂಪ್ನಿಗಳೆಲ್ಲ ಚೇಂಜಸ್ ಆಗಬೇಕು. ಅಂದರೆ ಇಲ್ಲಿ ಹಣ ಅಲ್ಲಿ ಹರಿಬೇಕು, ಇಲ್ಲಿ ಜಾಸ್ತಿ ಮೇಲ್ಗಡೆ ಹೋಗಬೇಕು ಕಂಪ್ನಿಗಳು, ಆವಾಗ ಮಾತ್ರ ನಿಫ್ಟಿ ಮೇಲ್ಗಡೆ ಹೋಗುತ್ತೆ. ಹಾಗಾಗಿ ನಮಗೆ ಊಹೆಗೂ ನಿಲ್ಲಕ್ಕೆ ಆಗದಲ್ಲೇ ಇರೋಷ್ಟು ಮಟ್ಟಿಗೆ ಇವತ್ತು ಹಣ ಎಕ್ಸ್ಚೇಂಜ್ ಆಗಿರುತ್ತೆ ನಿನ್ನೆ ಇವತ್ತು. ಯಾವ ಕಾರಣಕ್ಕಾಯಿತು ಏನು ಅನ್ನೋದು ಗೊತ್ತಿಲ್ಲ, ನನ್ನ ಒಂದು ಊಹೆ ಅಷ್ಟೇ. ಆ ಥರ ಹೇಳಿದೆ. ಆ ಥರ ಏನಾರು ಆಗಿ ಏನಾದ್ರು ಚೇಂಜಸ್ ಆಗಿ ಏನಾದ್ರು ಬಂದಿರ್ಬೋದಾ, ಇಲ್ಲ ಈ ಥರ ಫುಲ್ ಫ್ಲೆಡ್ಜ್ ವಾರ್ ಅಂತ ಇದ್ದಿದ್ದ ಸಿಚುವೇಶನ್ ಹೋಗಿ ಇಲ್ಲ ಈಗ ತಿಳಿಯಾಗಿದೆ ಅಂತ ಬಂದು ರೀರೌಟ್ ಆದ್ರೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಅದು ಈಗಲೂ ಕೂಡ ನಿಗೂಢವಾಗೇ ಇದೆ. ನಾನು ಆಗಲೇ ಹೇಳ್ದಂಗೆ ಎಷ್ಟೊಂದು ಸುದ್ದಿ ಆಚೆಗೆ ಬರೋಲ್ಲ ಮಾರ್ಕೆಟಿಗೆ. ಬಟ್ ಏನೇ ಆದರೂ ನೋಡಿ, ಇದರಲ್ಲಿ ಏನು ಆಶ್ಚರ್ಯ ಅನಿಸುತ್ತೆ ಅಂದರೆ ನನಗೆ, ಏನೇ ಸುದ್ದಿ ನಡೀತಾ ಇರಲಿ, ಮತ್ತೊಂದು ಏನೇ ಆಗ್ತಾ ಇರಲಿ, ಎಷ್ಟೊಂದು ಸಲ 90% ಆಫ್ ದ ಟೈಮ್ ಚಾರ್ಟಲ್ಲಿ ಒಂದು ರೆಫರೆನ್ಸ್ ಪಾಯಿಂಟ್ ಇದೆ ಅಂದರೆ ಅದು ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. 25,400 ಹಿಸ್ಟಾರಿಕಲಿ ಒಂದು ಸಲ ಚಾರ್ಟ್ ತೊಗೊಂಡ್ಬಿಟ್ಟು ಸುಮ್ಮನೆ ಹಿಂಗೆ ಮೌಸನ್ ಅದ್ರ ಮೇಲೆ ಇಡಿ, ಎಷ್ಟು ಪಾಯಿಂಟಲ್ಲಿ ಟಚ್ ಆಗುತ್ತೆ ಅನ್ನೋದು ನೀವು ನೋಡ್ತಾ ಹೋಗ್ಬೋದು. ಸೊ 25,400 ಸಪೋರ್ಟ್ ಪಾಯಿಂಟನ್ನು ಇವತ್ತು ಕೂಡ ರೆಸ್ಪೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ. 3-4 ಸಲ ಟೆಸ್ಟ್ ಆಗಿದೆ ಅದು. ಇವಾಗ ಸೇಮ್ ಆಲ್ ಟೈಮ್ ಹೈ 26,300-400 ಲೆವೆಲ್ ಕೂಡ 4 ಸಲ ಟೆಸ್ಟ್ ಆಗಿದೆ. 25,400 ಈ 1,000 ಪಾಯಿಂಟ್ಗಳಲ್ಲಿ ಮಾರ್ಕೆಟು ಮತ್ತೆ ಬಂದು ನಿಂತಿದೆ. ಸೊ ನೋಡೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಅಂದರೆ ತಿರ್ಗಾ IT ಸ್ಟಾಕೇ. ಟೆಕ್ ಮಹೀಂದ್ರ 1.51% ಕರೆಕ್ಷನ್ ಬಂದಿದೆ. ಇನ್ಫೋಸಿಸಲ್ಲಿ 1.26% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಟಾಪ್ ಗೇನ್ ಅಂದರೆ ಇವತ್ತು L&Tನಲ್ಲಿ 2%, NTPCನಲ್ಲಿ 2%, ಹಿಂಡಾಲ್ಕೋದಲ್ಲಿ 3% ಎಲ್ಲ ಮೂವ್ಮೆಂಟ್ ಬಂದಿತ್ತು. ಬಹುಶಃ ಇವತ್ತು 3.32% ಅಪ್ ಬಂದಿರೋದ್ರ ಮೂಲಕ ಹಿಂಡಾಲ್ಕೋನೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಸೊ ಹಾಗಾಗಿ ಒಂದು ಸೆಕ್ಟರಲ್ಲಿ ಒಂದೇ ಕಡೆ ಅಲ್ಲ, ನೆನ್ನೆ ನೋಡಿ ಎಲ್ಲ ಸೆಕ್ಟರಲ್ಲೂ ಸೆಲ್ಲಿಂಗ್ ಬಂದಿತ್ತು. ಇವತ್ತು ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಗ್ರೀನ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್ ಮಾರ್ಕೆಟ್ ದೃಷ್ಟಿಯಲ್ಲಿ. ಆದರೆ ಮ್ಯಾನಿಪುಲೇಷನ್ ಖಂಡಿತ, ಕೆಲವರು ಗ್ಯಾಂಬ್ಲಿಂಗ್ ಆಗಿಬಿಟ್ಟಿದೆ ಮಾರ್ಕೆಟ್ ಅಂತಲೂ ಕಮೆಂಟ್ ಮಾಡಿದ್ರಿ. ಖಂಡಿತ ಆ ಥರ ಅನ್ಸೋದು ನಿಜ. ಯಾಕೆಂತಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಚೇಂಜ್ಗಳಾದಾಗ, ಅದು ಏನು ನೆನ್ನೆ ಮಂತ್ಲಿ ಎಕ್ಸ್ಪೈರಿ ಅಲ್ಲ, ಏನಲ್ಲ, ಸೆನ್ಸೆಕ್ಸಲ್ಲಿ ವೀಕ್ಲಿ ಎಕ್ಸ್ಪೈರಿ. ಮತ್ತು ಫೆಬ್ರವರಿ ಮಂತ್ ಏನು ತುಂಬ ಸೈಲೆಂಟ್ ಆಗಿದ್ದು ಬಂತು, ಒಂದ್ಸಲ ಮೂವ್ಮೆಂಟ್ ಬಂತು ಅಂದರೆ ಆ ರೀತಿಯೂ ಅಲ್ಲ. ಬಜೆಟ್ ದಿನ
ಎಷ್ಟು ದೊಡ್ಡದಾಗಿ ಮೂವ್ಮೆಂಟ್ ಆಗಿದೆ. ಅದಾಗಿ ಸೋಮವಾರ US ಟ್ರೇಡ್ ಡೀಲ್ ಬಂತು, ಒಂದು ಎಲ್ಲಿಗೆ ಹೊರಟೋಗಿದೆ ಮಾರ್ಕೆಟು ಒಂದು ತಿಂಗಳಲ್ಲಿ. ಇಷ್ಟು ಮಧ್ಯದಲ್ಲಿ ಇಷ್ಟು ವಾಲಟಿಲಿಟಿ ಉಳ್ಕೊಂಡಿರುವಂಥದ್ದು ಏನೋ ಒಂದು ಡಿಸೈಡ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನ ನೀವು ಮಂತ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಈ ಒಂದು ಆಲ್ ಟೈಮ್ ಹೈ ಝೋನಿಗೆ ಬಂದು 1.5 ವರ್ಷ ಆಗಿದೆ, 1.5 ವರ್ಷದಿಂದ ನಿಂತಿದ್ದೀವಿ. ಈಗ ಇಲ್ಲಿ ಏನೋ ಒಂದು ಡಿಸೈಡ್ ಆಗೋ ಥರದ್ದು ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಕತೆ ಅನ್ನೋದನ್ನ. ಬಟ್ ಸದ್ಯಕ್ಕೆ ಇವತ್ತಿನ ಕ್ಲೋಸಿಂಗು ನಿನ್ನೆಗಿಂತ 100% ಪಾಸಿಟಿವ್ ಆಗಿ ಆಗಿದೆ ಅನ್ನೋ ಥರದ್ದು ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದ್ರೂ ಕೂಡ ಹ್ಯುಂಡೈಯಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿತ್ತು. ಆದರೆ ಇವತ್ತು ಆ್ಯಬ್ ಇಂಡಿಯಾ 4%, ಓಕೆ ಲಾಸ್ಟ್ ಟೈಮಲ್ಲಿ ಇದಾಗಿರ್ಬೋದು, ಬಟ್ 8% 9% ತನಕ ಇವತ್ತು ಮೇಲ್ಗಡೆ ಹೋಗಿತ್ತು ಆ್ಯಬ್ ಇಂಡಿಯಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಮೋಸ್ಟ್ಲಿ ಆಮೇಲೆ ಮತ್ತೆ ಚೇಂಜಸ್ ಆಗಿರ್ಬೋದು. ಸೊ ಅವ್ರದ್ದು Q4 ರಿಸಲ್ಟ್ಸ್ ಬಂದಾಗ ಸುಮಾರು ಜನ ಅನಲಿಸ್ಟ್ ಅಂತ ಹೇಳ್ತಾ ಇರ್ತೀವಿ, ಆಲ್ಮೋಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ನೆಗೆಟಿವ್ ರಿಸಲ್ಟ್ಸು ಈ ಥರನೇ ಹೇಳ್ಬಿಟ್ಟು ಹೋಲ್ಡ್ ಹೇಳಿದವರು, ಜೊತೆಗೆ ಓವರ್ ವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೂ ಟಾರ್ಗೆಟ್ನ ಕಮ್ಮಿ ಮಾಡಿದವರೇ ಜಾಸ್ತಿ ಇದ್ದರೆ ಹೊರತು ಯಾರೂ ಅಪ್ರಿಷಿಯೇಷನ್ ವ್ಯಾಲ್ಯೂನ ಕೊಟ್ಟಿರಲಿಲ್ಲ. ಬಟ್ ಇವತ್ತು 6,000 ಲೆವೆಲ್ ಮೇಲ್ಗಡೆ ಹೋಗಿ ಆ್ಯಬ್ ಇಂಡಿಯಾ ಕ್ಲೋಸಿಂಗ್ ಆಗಿದೆ. ಮೊನ್ನೆ ಅಷ್ಟೇ Q4 ರಿಸಲ್ಟ್ಸ್ ಬಂದಿತ್ತು, ಚೆನ್ನಾಗಿ ಬಂದಿತ್ತು ರಿಸಲ್ಟ್ಸು. ಸೊ ಇದ್ರ ಮಧ್ಯದಲ್ಲಿ ಸೀಮೆನ್ಸ್ 3%, ಕೆನರಾ ಬ್ಯಾಂಕ್ 3%, ಸೊ 5% 3% ಬಂದಿರೋ ಸ್ಟಾಕ್ಗಳು ಸುಮಾರಿದೆ ಇವತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಎಗೇನ್ IT ಸೆಕ್ಟರ್ ಇಂದನೇ ನೌಕರಿ 1.79% ಕರೆಕ್ಷನ್ ಬರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಓವರ್ ಆಲ್ ನಿಫ್ಟಿ 25,500 600 ಕೂಡ ಟಚ್ ಆಗಿತ್ತು, ಬಟ್ 25,570 ಬಂದು ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್. 25,500 ಮತ್ತೆ ನಾವು ಈ ವೀಕ್ಲಿ ಕ್ಯಾಂಡಲಲ್ಲಿ ಉಳಿಸ್ಕೊಂಡಿದ್ದಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ 61,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸು 83,000 ಆಸ್ಪಾಸಲ್ಲಿ ಕ್ಲೋಸಿಂಗ್ ಆಗಿದೆ. ಎಲ್ಲ ಸೆಕ್ಟರ್ಲ್ಲೂ ಕೂಡ ಇವತ್ತು ಪಾಸಿಟಿವಿಟಿ ಬಂದಿತ್ತು. ಆದರೆ ವಿಕ್ಸು ಈಗಲೂ ಕೂಡ 14ರ ಮೇಲ್ಗಡೆ ಇದೆ, ಇದು ಸ್ವಲ್ಪ ಕಮ್ಮಿ ಆಗಬೇಕು. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ತೋರಿಸ್ತಾ ಇದೆ. ಸೋಮವಾರ ತನಕ ತುಂಬ ಟೈಮ್ ಇದೆ, ಬಿಡಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಗೋಲ್ಡ್ ಸಿಲ್ವರಲ್ಲಿ ರೈಸ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಸೆಂಟಿಮೆಂಟು ಆಗ್ತಾ ಇರೋದು ಗೊತ್ತೇ ನಿಮಗೆ. ಹೇಳಿದೆ ಚೈನೀಸ್ ನ್ಯೂ ಇಯರ್ ಇದೆ, ರಜದಲ್ಲಿ ಹೋಗಿದ್ದಾರೆ, ಅವರು ವಾಪಸ್ ಬರ್ತಾರೆ. ಅವರು ಹೊಸ ವರ್ಷಕ್ಕೆ ನಾವೆಲ್ಲ ಹೇಗಿಲ್ಲಿ ಗೋಲ್ಡ್ ಸಿಲ್ವರ್ ಅಂತ ಖರೀದಿ ಮಾಡೋ ಒಂದು ವಾಡಿಕೆ ಇದೆ, ಪ್ರತೀತಿ ಇದೆ, ಅವರಲ್ಲೂ ಇದೆಯಂತೆ, ಅವರು ಮಾಡ್ತಾರೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಕರ್ಸು ಯಾರು ಗೋಲ್ಡ್ ಸಿಲ್ವರ್ನ ಮೇಲ್ಗಡೆ ತೊಗೊಂಡು ಹೋಗಬೇಕು, ಡಾಲರ್ನ ಡಿವ್ಯಾಲ್ಯೂ ಮಾಡಬೇಕು ಅಂದಿದ್ರು, ಅವರೆಲ್ಲ ರಜದಲ್ಲಿದ್ದರು. ಅವರು ರಜದಿಂದ ವಾಪಸ್ ಬಂದರೆ ಗೋಲ್ಡ್ ಸಿಲ್ವರು ಮತ್ತೆ ಇನ್ನೂ ಒಂದಿಷ್ಟು ಕ್ಲೇಮ್ನ ತೊಗೊಂಡು ಹೋಗ್ಬೋದು. ಸದ್ಯಕ್ಕೆ 5,000 ಮಾರ್ಕಿನ ಮೇಲ್ಗಡೆ ಆರಾಮಾಗಿ ಬಂದು ಕ್ಲೋಸಿಂಗ್ ಆಗಿದೆ ಗೋಲ್ಡು. ಸಿಲ್ವರು ಮತ್ತೆ 80ನ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಇದೆ, 2% ಮೇಲ್ಗಡೆ ಬಂದಿದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಸೈಟ್ ಆಗಿ ಪಾಸಿಟಿವ್ ಆಗಿತ್ತು ಇವತ್ತು. ಕಾಪರ್ ಫ್ಲಾಟ್ ಆಗಿ ನಡೀತಾ ಇದೆ. ಅದನ್ನು ಬಿಟ್ಟರೆ ಇಂಡಿಯನ್ ರೇಟಲ್ಲಿ ನಿಮ್ಗೆ ಗೊತ್ತಿದೆ, ಇಲ್ಲಿ 1,56,000, ಇದು 2,50,000 ನಡೀತಾ ಇದೆ. ಸೊ ಬಿಟ್ಕಾಯಿನು ಸ್ವಲ್ಪ ಚೇತರಿಕೆ ಬಂದಿದೆ, 67,000 ಬಂದಿದೆ, ಸ್ಟಿಲ್ 70,000ಕ್ಕಿಂತ ಕಡಿಮೆ ನಡೀತಾ ಇದೆ. USD/INR ಆಲ್ಮೋಸ್ಟ್ ಅಲ್ಲೇ 90 ರೂಪಾಯಿ 91 ರೂಪಾಯಿ ಅಲ್ಲೇ ನಡೀತಾ ಇದೆ, ಏನೂ ಬದಲಾವಣೆಗಳಾಗಿಲ್ಲ. ಕ್ರೂಡು ಫ್ಲಾಟ್ ಆಗಿದೆ ಕ್ರೂಡು. ಬಟ್ ಕ್ರೂಡಿಂದ ನಿನ್ನೆ ಮೂವ್ಮೆಂಟ್ ಬಂತು, ಕ್ರೂಡ್ ಮೇಲ್ಗಡೆ ಹೋಯಿತು ಅನ್ನೋದು ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 6,000 ಲೆವೆಲ್ನ ಈಗ ಒಂದು ವಾರದ ಹಿಂದೆನೂ ಕೂಡ 6,000 ಬಂದು ಟಚ್ ಆಗಿತ್ತು. ಅವಾಗೇನು ಮಾರ್ಕೆಟಲ್ಲಿ ನೆಗೆಟಿವಿಟಿ ಬರಲಿಲ್ಲ. ಸೊ ಹಾಗಾಗಿ ಅಂದರೆ ಅಲ್ಲಿ ಸ್ಯಾಟಲೈಟ್ ಇಮೇಜಸ್ ಬಂದಿದ್ದು, ಟೆನ್ಷನ್ ಬಿಲ್ಡ್ ಆಗ್ತಾ ಇದೆ ಅನ್ನೋದು ಎಲ್ಲ ನಿಜ. ಬಟ್ ಕ್ರೂಡ್ ಜಂಪ್ ಆಯಿತು ಅಂತ ಮಾರ್ಕೆಟ್ ಇದಾಯಿತು ಅನ್ನೋಕ್ಕೆ ಈ ಲೆವೆಲ್, ಈ ಜಂಪಿಗೆಲ್ಲ ಆಗೋದು ಆಲ್ರೆಡಿ ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಇನ್ನೂ ತಿರ್ಗಾ ಸಿಕ್ಕಾಪಟ್ಟೆ ಏನಾದ್ರು ಮೇಲ್ಗಡೆ ಹೋಯಿತು ಅಂದರೆ ಕ್ರೂಡ್ ಖಂಡಿತ ಅದ್ರದ್ದು ಇಂಪ್ಯಾಕ್ಟ್ ಬೀಳುತ್ತೆ, ಯಾಕೆಂದರೆ ರಾ ಮೆಟೀರಿಯಲ್ ಕಾಸ್ಟ್ ಇಲ್ಲ ಅಂತ. ಬಟ್ ನಿನ್ನೆ ಮೂಗೆ ಈಗಲೂ ನನಗೆ ಉತ್ತರ ಇಲ್ಲ, ಯಾಕೆ ನಿನ್ನೆ ಆ ಥರ ಒಂದು ವಾಲಟಿಲಿಟಿ ಆಯಿತು ಅಂತ. ನನ್ನ ಊಹೆಗೆ ಏನೇನು ಎಕ್ಸ್ಪ್ಲನೇಷನ್ ಇದೆಯೋ ಅದನ್ನ ಆಲ್ರೆಡಿ ಇದುವರೆಗೂ ಕೊಟ್ಟಿದ್ದೀನಿ, ಹೋಪ್ಫುಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಇವಾಗ ವಾಪಸ್ಸು ನೋಡ್ಕೊಂಬರೋಣ. ಸೊ ಈಗ ಈ ಥರ ಕಾಣಿಸ್ತಾ ಇದೆ 24 ಫೆಬ್ರವರಿದು ಊಹೆ ಇದು. ನೀವು ನೋಡೋದಾದರೆ 25,800, 700, 600 ಎಲ್ಲ ಕಡೆ ಇವತ್ತು ಕಟ್ ಆಫ್ ಮಾಡಿರೋದು ಕಾಣಿಸ್ತಾ ಇದೆ. ಅಂದರೆ ಯಾವ ಲೆವೆಲಿಗೆ ಅಗ್ರೆಸಿವ್ ಆಗಿದ್ರು ಅದನ್ನ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಂಗೆ ಕಾಣಿಸ್ತಾ ಇದೆ ಅಲ್ವಾ. ಅದು ಯಾಕೆ ಆಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಏನು ಡೇಟಾ ಇದೆ ಅದು ನಾವು ನೋಡಬೇಕಷ್ಟೇ. 25,500 ಇವಾಗ ಒಂದು ಸ್ಟ್ರಾಂಗ್ ಸಪೋರ್ಟ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಕಾಲ್ ಸೈಡ್ ನೋಡೋದಾದರೆ ಅದಕ್ಕೆ ಸಮನಾದ ಬಲ 25,800 ಇದೆ. ಸೊ ಈ ರೇಂಜ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, 25,500 800. ಸೊ 25,600 650 ಇಲ್ಲೂ ಕೂಡ ಇವತ್ತು ಪೊಸಿಷನ್ಗಳು ಇನ್ಕ್ರೀಸ್ ಆಗಿರುವಂಥದ್ದು ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನೋಡೋಣಂತೆ ಯಾವ ರೇಂಜ್ಗೆ ಹೋಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ 25,800 ಮತ್ತು ಇಲ್ಲಿ 25,500 ಓಪನ್ ಇಂಟ್ರೆಸ್ಟಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಹೇಗೇನು ಓಪನ್ ಇಂಟ್ರೆಸ್ಟ್ ಅನ್ನೋದು ವೆರಿ ವೆರಿ ಡೈನಾಮಿಕ್ ಡೇಟಾ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ 20 ಲಕ್ಷ 30 ಲಕ್ಷ ಓಯ್ನಲ್ಲಿ ಚೇಂಜಸ್ಗಳು ಬರೀ 1-2 ನಿಮಿಷಗಳಲ್ಲಾಗುತ್ತೆ. ಸೊ ಯಾರಿಗಾದ್ರೂ ಲೈವ್ ಮಾರ್ಕೆಟಲ್ಲಿ ಇದ್ರ ಡೇಟಾ ಬೇಕು ಅಂತದಾದರೆ ನೀವು ಸೆನ್ಸಿಬಲ್ ಟೂಲನ್ನು ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ಹೇಗೆ ಯೂಸ್ ಮಾಡೋದು ಏನೋದು ಪ್ರತಿ ವಿಡಿಯೋ ಐ ಥಿಂಕ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ನಾನು ಕೈ ಟ್ಯೂಟೋರಿಯಲ್ನಲ್ಲಿ, ಅಲ್ಲಿ ನೀವು ನೋಡ್ಬೋದು. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ನಿಮಗೆ ಸೂಕ್ತ ಆಗುತ್ತೆ ಅನ್ಸುತ್ತೆ. ಸುಮಾರು ಫೀಚರ್ಸ್ಗಳಿದೆ, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಇವರ ಒಂದು ಕೂಪನ್ ಕೋಡ್ ಕೊಟ್ಟಿದ್ದಾರೆ, ಅದನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ 20% 30% ಅವರು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದರು. ನೀವು ಚೆಕ್ಔಟ್ ಮಾಡ್ತೀವಿ 10% ಆ್ಯಂಡ್ 20% MM10 MM20 ಅನ್ನೋ ಕೂಪನ್ ಕೋಡ್ನ ಕೊಟ್ಟಿದ್ದಾರೆ ನಿಮಗೆ. ಸೊ ಇದಿಷ್ಟು ಯಾವುದು ನಿಫ್ಟಿದಾಯಿತು. ಇದು ಬಂದುಬಿಟ್ಟಿರುತ್ತೆ, ನೋಡ್ಕೊಂಬಂದ್ಬೋಣ. FIDI ಡೇಟಾ ನೋಡ್ಕೊಂಬಂದ್ಬೋಣ ಇವತ್ತೇನಾಗಿದೆ ಅಂತ. FIDI ಡೇಟಾ ಲೋಡೋಷ್ಟೊತ್ತಿಗೆ ನಾನು ಇದು ನೋಡ್ಬಿಡ್ತೀನಿ, ಹೀಟ್ ಮ್ಯಾಪ್ ನೋಡ್ಬಿಡ್ತೀನಿ. ಸೊ ಇವತ್ತು
ಲಾರ್ಜ್ಲಿ ನೆನೆ ಒಂದು ಸ್ಟಾಕ್ಗಳು ಕೂಡ ಪಾಸಿಟಿವ್ ಇರಲಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಇವತ್ತು 13 ಸ್ಟಾಕ್ಗಳು ಪಾಸಿಟಿವ್ ಕ್ಲೋಸಿಂಗ್ ಆಗಿ PSU ಬ್ಯಾಂಕ್ ಇವತ್ತಿನ ಟಾಪ್ ಗೇನಿಂಗ್ ಸೆಕ್ಟರ್ ಕೂಡ ಆಗೋಗಿದೆ. ಅದೇ ರೀತಿಯಾಗಿ IT ಇವತ್ತು ಕೂಡ IT ಒಂದೇ ನೆಗೆಟಿವ್ ಇದ್ದಿದ್ದು, ನೆನ್ನೆ ಯಾವುದೂ ಪಾಸಿಟಿವೇ ಇರಲಿಲ್ಲ, ಇವತ್ತು IT ಒಂದೇ ನೆಗೆಟಿವ್. ನೋಡಿ, ಕಂಪ್ಲೀಟ್ ಶಿಫ್ಟ್ ಈ ರೀತಿ ಆಗುವಂಥದ್ದು ತುಂಬ ಕೆಲವೇ ದಿನಗಳಲ್ಲಿ. ಬಟ್ ಆಫ್ಕೋರ್ಸ್ ಆಸ್ ಎ ಟ್ರೇಡರ್ಸ್ ನೀವು ನೋಡೋದಾಗೋದಾದರೆ ತುಂಬ ಒಂದು ಕಷ್ಟಕರ ದಿನ ಆಗಿರುತ್ತೆ. ಇಷ್ಟೊಂದು ರೇಂಜನ್ನು ನೀವು ನೋಡಿಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಚೇಂಜ್ ಆಗಿದ್ರೆ ತುಂಬ ಅದು ಕಷ್ಟ, ತುಂಬ ಫೈರ್ ಫೈಟಿಂಗು ಈ ಥರದ್ದು ನಡೆಯುವಂಥ ದಿನಗಳು. ಬಟ್ ಏನು ಮಾರ್ಕೆಟ್ ಮಾಡ್ತಾ ಇದೆಯೋ ಅದು ಮಾಡ್ತಾ ಇದೆ. ಸೊ ವೆರಿ ವಾಲಟೈಲ್ ಮಂತ್ ಆಗಿ ಆಲ್ರೆಡಿ ಫೆಬ್ರವರಿ ಪ್ರೂವ್ ಆಗಿದೆ. ಇನ್ನೂ ಕೂಡ ಮಂತ್ಲಿ ಎಕ್ಸ್ಪೈರಿ ಕೂಡ ಬಂದಿಲ್ಲ. ನೋಡೋಣ ಮಂತ್ಲಿ ಎಕ್ಸ್ಪೈರಿನಲ್ಲಿ ಮುಂದಿನ ಮಂಗಳವಾರ ಏನು ಇಟ್ಕೊಂಡಿರ್ತಾರೆ ಅವತ್ತು ಅಂತ. ಸೊ FIDA ಡೇಟಾ ನೋಡೋಣ ಅಂದರೆ FIಗಳು ಇವತ್ತು ಕೂಡ ಸೆಲ್ ಮಾಡಿದ್ದಾರೆ. 934 ಕೋಟಿ ಸೆಲ್ಲಿಂಗ್ ಆಗಿದೆ FI ಕಡೆಯಿಂದ. DIಗಳು 2600 ಕೋಟಿನ ಇವತ್ತು ಬೈ ಮಾಡಿದ್ದಾರೆ. ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಕ್ಲೈಂಟ್ ಡೇಟಾ ನಿನ್ನೆ ತನಕ ಇವತ್ತಿನ ದಿನ ಬಂದಿರಲ್ಲ. ನಿನ್ನೆ ತನಕ ಅವರೆಲ್ಲ ಬುಲಿಶ್ ಆಗಿದ್ರು ಕ್ಲೈಂಟು. ಇವತ್ತು ಬುಲಿಶ್ ಆಗಿ ಅಂದರೆ ಒಂಥರ ಕ್ಲೈಂಟ್ ಆಡಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಮೊನ್ನೆ ಬೇರಿಶ್ ಆಗಿದ್ರು, ಮಾರ್ಕೆಟ್ ಬೇರಿಶ್ ಆಯಿತು. ನಿನ್ನೆ ಬುಲಿಶ್ ಆಗಿದ್ರು, ಇವತ್ತು ಮಾರ್ಕೆಟ್ ಸ್ವಲ್ಪ ರಿಕವರಿ ಕೊಡ್ತು. ಇದೇ ಥರ ಉಳ್ಕೊಂಡಿದ್ದಾರೆ ಅಥವಾ ಚೇಂಜ್ ಮಾಡಿಸ್ತಿರೋರು ಏನು ಅನ್ನೋದು ಗೊತ್ತಿಲ್ಲ. ಬಟ್ ಕ್ಲೈಂಟ್ ಹೋಲ್ಡ್ ಮಾಡಿದ್ದಾರೆ FI ಪ್ರೋಗಳನ್ನು ಅಂದರೆ ನಂಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೋಡಿ, ಇವತ್ತಿನ ಡೇಟಾ ಇದು ಚೇಂಜ್ ಆಗಿರ್ಬೋದು. ಇದೇ ರೀತಿ ಉಳಿದಿರಲ್ಲ. 20 ಫೆಬ್ರವರಿ ಬಂದ ಮೇಲೆ ನೀವು ಕಮೆಂಟ್ ಮಾಡಿ. ಸ್ವ್ಯಾಪ್ ಆಗಿದ್ದರೆ ಯಾವುದೇ ಆಶ್ಚರ್ಯ ಇಲ್ಲ. ಕ್ಲೈಂಟ್ ಈ ಸೈಡ್ ಹೋಗಿ FI ಪ್ರೋ ಆ ಸೈಡ್ ಹೋಗಿದ್ರು ಕೂಡ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಬಿಟ್ಟು ಒಂದಿಷ್ಟು ನ್ಯೂಸ್ಗಳು ಕವರ್ ಮಾಡೋದಿತ್ತು, ಅದನ್ನ ಹೇಳ್ಬಿಡ್ತೀನಿ. ಸೊ ಒಂದೊಂದಾಗೆ UPL ಕಂಪ್ನಿನಲ್ಲಿ ಒಂದಿಷ್ಟು ರೀಸ್ಟ್ರಕ್ಚರಿಂಗ್ ಆಗ್ತಾ ಇದೆ. ಅವ್ರದ್ದು UPL ಮತ್ತು UPL ಗ್ಲೋಬಲ್ ಸಸ್ಟೈನಬಲ್ ಅಗ್ರಿ ಅಂತ 2 ಕಂಪ್ನಿಯಾಗಿ ಡಿವೈಡ್ ಆಗುತ್ತೆ. ಅಂತ ಇಂಡಿಯಾ ಬಿಸ್ನೆಸ್ ಎಲ್ಲ UPL ಗ್ಲೋಬಲ್ ಸಸ್ಟೈನಬಲ್ ಅಗ್ರಿ ಕಡೆಗೆ ಬರುತ್ತೆ. ಆ ರೀಸ್ಟ್ರಕ್ಚರಿಂಗ್ ಆದಮೇಲೆ UPLನಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ, ಪ್ರಮೋಟರ್ ಕಮ್ಮಿ ಇರುತ್ತೆ. 33% ಪ್ರಮೋಟರ್ ಇರ್ತಾರೆ, 66% ಪಬ್ಲಿಕ್ ಇರ್ತೀವಿ. ಆದರೆ UPL ಗ್ಲೋಬಲ್ ಸಸ್ಟೈನಬಲ್ ಅಗ್ರಿನಲ್ಲಿ ಪ್ರಮೋಟರ್ಗಳು 71% ಇರ್ತಾರೆ ಅವ್ರ ಹತ್ರನೇ, ಪಬ್ಲಿಕ್ಕು 28% ಇರುತ್ತೆ. ಈಗೇನು ಬೈಯಿಂಗ್ ರೆಕಮೆಂಡೇಷನ್ ಎಲ್ಲ ನ್ಯೂಸ್ ಬಂದಿದ್ದು, ಅದನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು RBI ಕಡೆಯಿಂದ ಇದು ಇತ್ತಲ್ವ, ಮಾನಿಟರಿ ಪಾಲಿಸಿ ಮೀಟ್ ಇದು ಇತ್ತು, ಮಿನಿಟ್ಸ್ ಇತ್ತು. ಸೊ RBI ಏನು ಎವ್ರಿ ಕ್ವಾರ್ಟರ್ ಆಗುತ್ತೆ ನಿಮ್ಗೆ ಗೊತ್ತಿದೆ. ಸೊ ಈ ಸಲನೂ ಕೂಡ 5.25%ಗೆ ಇಟ್ಟಿದ್ದಾರೆ. ಯಾವುದೇ ರೀತಿಯಂಥ ಬದಲಾವಣೆಗಳು ಮಾಡಿಲ್ಲ. ಸೊ ಗೊತ್ತಿದೆ ನಿಮ್ಗೆ ಸಿಚುವೇಶನ್ ಯಾವ ರೀತಿ ಇದೆ ಅಂತ. 2025ರಲ್ಲಿ 100 ಬೇಸಿಸ್ ಪಾಯಿಂಟ್ ಅಂದರೆ 1%, 6.25 ಇದ್ದಿದ್ದರಿಂದ 5.25 ತನಕ ಹಂತವಾಗಿ ಅದನ್ನ ಕಮ್ಮಿ ಮಾಡಿದರು. ಬಟ್ ಲಾಸ್ಟ್ 3 ಮೀಟ್ ಏನಾಗಿದೆ ಅದರಲ್ಲಿ ಪಾಸ್ ಮಾಡಿದ್ದಾರೆ, ಏನು ಚೇಂಜಸ್ ಮಾಡ್ತಾ ಇಲ್ಲ. 5.15%, 5.25% ಅದೇ ರೀತಿಯೇ ಇಟ್ಟಿದ್ದಾರೆ. ಏಕೆಂದರೆ ಇನ್ನೂ ಕೂಡ ಗೋಲ್ಡ್ ಕಡೆಗೆ ಒಂದು ಎಲ್ಲರದ್ದು ಒಂದು ಒಲವಿದೆ, ಒಂದು ಗ್ಲೋಬಲ್ ಅನ್ಸರ್ಟೆನಿಟಿ ಅನ್ನೋದು ಇದೇ ರೀತಿ ಇದೆ. ಸೊ ಅದೆಲ್ಲ ಅದೇ ಸೆಂಟಿಮೆಂಟ್ ಅಂತ ಹೇಳ್ಬಿಟ್ಟು ಸಂಜಯ್ ಮಲ್ಹೋತ್ರಾ ಗವರ್ನರು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಗ್ಲೋಬಲ್ ಗ್ರೋತು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ 2026ರಲ್ಲಿ ಅಂತೆಲ್ಲ ಹೇಳಿದ್ದಾರೆ. ಆದರೆ ಕೋರ್ ಸೆಕ್ಟರ್ ಗ್ರೋತ್ ಡೇಟಾ ಬಂದಿತ್ತು, ಜನವರಿನಲ್ಲಿ 4%ಗೆ ಇಳಿದಿದೆ, ಕೋರ್ ಸೆಕ್ಟರ್ದು ಕಮ್ಮಿ ಆಗಿದೆ ಅಂತ ಬಂದಿತ್ತು. ಸೊ ಡಿಸೆಂಬರ್ಲಿ ಏನು ಜಾಸ್ತಿ ಆಗಿತ್ತು ಅಂತಿತ್ತು ಅದೆಲ್ಲ ಕೆಳಗಡೆ. ಕೋರ್ ಸೆಕ್ಟರ್ ಅಂದರೆ ಒಂದಿಷ್ಟು ಸೆಕ್ಟರ್ಗಳನ್ನು ಟ್ರ್ಯಾಕ್ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ ಇಂಡಿಯಾದಲ್ಲಿ ಅಂತ ನೋಡ್ತಾ ಹೋಗ್ತಾರೆ. ಸೊ ಸ್ಟೀಲು, ಸಿಮೆಂಟು ಚೆನ್ನಾಗಾಗಿದೆ, ಆದರೆ ಕೋಲು, ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸು ಅದರದ್ದು ವೀಕ್ ಆಗಿದೆ. ಸೊ ಒಂದು ಕೋರ್ ಸೆಕ್ಟರ್ ಡೇಟಾ ಅಂತ ಹೇಳ್ಬಿಟ್ಟು ಇದು ಬರ್ತಾ ಇರುತ್ತೆ. ಎವ್ರಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಏಜೆನ್ಸಿಗಳು ರೇಟಿಂಗ್ ಕೊಡೋದು, ಆತ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಮಾರ್ಗನ್ ಸ್ಟ್ಯಾನ್ಲಿ ಈಗ 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವ AI ಯಾರು, ರಿಲಯನ್ಸ್ ಕಂಪನಿ, ರಿಲಯನ್ಸ್ ಗ್ರೂಪ್ ಆಫ್ ಕಂಪನೀಸು. ಅದಕ್ಕೆ ರಿಲಯನ್ಸ್ ಇಂಡಸ್ಟ್ರಿಗೆ ಇನ್ನೂ 18% ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಅವರ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೊ ಅವರ ಅಭಿಪ್ರಾಯ ಹೇಳ್ತಾ ಇರೋದು ಮತ್ತೆ ನಾನು. ಅದೇ ರೀತಿಯಾಗಿ ಫೋನ್ಪೇ IPOಗಳು ಒಂದಿಷ್ಟು ಬರೋದ್ರ ಬಗ್ಗೆ ಮುನ್ನೆಲೆಗೆ ಬರೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಬರ್ತಾ ಇದೆ. ನಿಫ್ಟಿ IT ಈ ತಿಂಗಳು ಎಷ್ಟು 16% ಒಟ್ಟು 16% ಕೆಳಗಡೆ ಬಿದ್ದಿದೆ ಫೆಬ್ರವರಿನಲ್ಲಿ. ಸೊ 5 ಲಕ್ಷ ಕೋಟಿ IT ಸೆಕ್ಟರಿಂದ ವೈಪೌಟ್ ಆಗಿದೆ ಅಂತ ಡೇಟಾ ಬಂದಿತ್ತು. ನೋಡೋಣ, IT ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗುತ್ತೆ, IT ಸಮಿಟ್ ಅಂತೂ ಎಲ್ಲ ಜೋರಾಗಿ ನಡೀತಾ ಇದೆ. ಸೊ ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ ಮುಂಬರೋ ದಿನಗಳಲ್ಲಿ. ಯಾರಿಗೂ ಐಡಿಯಾ ಇಲ್ಲ AI IT ಸೆಕ್ಟ್ರಲ್ಲಿ ಯಾವ ರೀತಿ ಆಗುತ್ತೆ ಅಂತ, ಯಾರು ಅದನ್ನ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ. ಆ 18% ಟ್ಯಾರಿಫಿಂದು ಇನ್ನೂ ಕೂಡ ಅದರದ್ದು ಬಂದಿಲ್ಲ. ಆದ ಕಾರಣದಿಂದಾಗಿ ಸೆಲ್ಲಿಂಗ್ ಬಂದಿರ್ಬೋದು ಅಂತಲೂ ನಿನ್ನೆ ಒಂದಿಷ್ಟು ಮಾತುಗಳು ಬರ್ತಾ ಇತ್ತು. ಇವತ್ತು ಅವರು ವಾಪಸ್ ಇದ್ದಾರಲ್ಲ, ಅವರು US ಸೆಕ್ರೆಟರಿ ಅವರು ಇದ್ದಾರಲ್ಲ, ಸರ್ಜಿಯೋ ಅವರು ಇವತ್ತು ಕೂಡ ಹೇಳಿದ್ದಾರೆ ಏನಂತ, ಸದ್ಯದಲ್ಲೇ ತುಂಬ ಒಂದಿಷ್ಟು ವಿಷಯಗಳು 18% ಒಳಗಡೆ ಸಿಕ್ಕೊಳುತ್ತೆ, ಅದು ಸದ್ಯದಲ್ಲೇ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಶಿವು ಸರ್ ಗೋಲ್ಡು ಮತ್ತು ಸಿಲ್ವರಿಗೆ MCXಲ್ಲಿ ಮಾರ್ಜಿನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದ್ರ ಬಗ್ಗೆ ನಾನು ಚೆಕ್ ಮಾಡೋಕ್ಕಾಗಿಲ್ಲ, ಹೇಳೋದಕ್ಕೂ ಮರ್ತೋಗಿದ್ದೆ ನಾನು. ಸೊ MCXಲ್ಲಿ ಮಾರ್ಜಿನ್ ರಿಕ್ವೈರ್ಮೆಂಟ್ಗಳು ಜಾಸ್ತಿ ಬೇಕಾಗಿತ್ತು ಗೋಲ್ಡು ಸಿಲ್ವರ್ಗೆ, ಇತ್ತೀಚೆಗೆ ಜಾಸ್ತಿ ಮಾಡಿದರು. ಅದನ್ನ ವಾಪಸ್ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಶಿವು ಸರ್ ಹೇಳಿದರು. ಅದನ್ನ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಯಾವತ್ತಿಂದ ಆಲ್ರೆಡಿ ಎಫೆಕ್ಟಿವ್ ಆಗಿದೆಯಾ, ಏನು ಕತೆ ಅನ್ನೋದನ್ನು. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕೆಂಡಲ್ಲಿ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.